ಹೇಳಕ್ಕೆ ಇಷ್ಟಪಡ್ತೀನಿ. ಈ ನಿರ್ಮಾಣಕಾಯ ಅಂತ ಏನು ಕರೀತಾರೆ, ನಿರ್ಮಾಣಕಾಯ ಅಂದರೆ ದೇಹವನ್ನು ನಿರ್ಮಿಸ್ಕೊತಾರೆ ಯೋಗಿಗಳು ಅಂತ ಸಿದ್ಧಪುರುಷರು ಅಥವಾ ಯೋಗಿಗಳು ಮತ್ತೆ ದೇಹ ಬಿಟ್ಟು ಯಾವುದೋ ಒಂದು ಕಾರ್ಯದ ನಿಮಿತ್ತ ದೇಹವನ್ನು ಪಡೆದುಕೊಂಡು ಬಂದರು ಅಂತಂಥ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಬಯಕೆಗಳು ಅಥವಾ ಕಾಮನೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತಾ? ಇಲ್ಲಿ ನಂದು ಮೊದಲನೇ ಪ್ರಶ್ನೆಗೆ ಮತ್ತೆ ಹೋಗ್ತೀವಿ ನಾವು. ಚೆನ್ನಾಗಿದೆ. ಒಂದು ಶಕ್ತಿ ವಿದೇಹ ಮುಕ್ತಿಯನ್ನು ಪಡ್ಕೊಂಡ ಮೇಲೆ ಮತ್ತೆ ಅದು ದೇಹವನ್ನು ಧರಿಸಲ್ಲ. ಅಂದರೆ ಯಾವುದೋ ಒಂದು ಸಾಧಕ ತಾನು ದೇಹ ಮುಕ್ತಿಯನ್ನು ಪಡ್ಕೊಂಡ ಅವನು ಮತ್ತೆ ಅವತ್ತ ಇನ್ನೊಂದು ದೇಹದಲ್ಲಿ ಬಂದ ಅಂತ ಹೇಳ್ತೀವಲ್ಲ, ಅದು ಯಾಕೋ ನನಗೆ ಅಷ್ಟೊಂದು ಸರಿ ಅಂತ ಕಾಣಿಸ್ತಾ ಇಲ್ಲ. ಅಂತಹದೇ ಒಂದು ಶಕ್ತಿ ಬಂದಿರ್ಬೋದು. ಇನ್ನೊಂದು ಅಂತಹದೇ ಬೇರೆ ಅದೇ ಬೇರೆ ಅಲ್ಲ. ನಮ್ಮಲ್ಲಿ ಅಂತಹದೇ ಕಂಡಾಗ ಅದೇ ನಾವು ಅಂದ್ಕೊಂಡ್ರೆ ನಮ್ಮ ತಪ್ಪಲ್ಲ. ಈಗ ನನ್ನಂತ ಇನ್ನೊಬ್ರು ಇರ್ಬೋದು, ನಾನೇ ಅಂದ್ಕೊಂಡ್ರೆ ಏನು ಮಾಡೋಕ್ಕಾಗತ್ತೆ. ಯಾವ ಮೋಕ್ಷವನ್ನು ಆಸೆ ಹೋಗ್ತಾನೆ, ಅವನು ಮೋಕ್ಷವನ್ನು ಪಡ್ಕೊಂಡ್ರೆ ಲಿಬರೇಷನ್, ಅವನು ದೇಹ ಮುಕ್ತಿ ಪಡ್ಕೊಂಡ ಮೇಲೆ ಅದು ಹೆಂಗೆ ಮತ್ತೆ ಬರೋಕ್ಕೆ ಸಾಧ್ಯ? ಈ ಹಲವು ಪ್ರಶ್ನೆಗಳು ನಮ್ಮಲ್ಲಿ ಒಂದಷ್ಟು ಗೊಂದಲ ಮೂಡಿಸ್ತವೆ, ವಿವಾದಕ್ಕೂ ಎಡೆ ಮಾಡ್ತವೆ. ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋದರೆ ಪ್ರಶ್ನೆ ಮಾತ್ರ ಇಟ್ಸಿದ್ದಾಗ್ತಾನೆ, ಉತ್ತರ ಕೊಟ್ಟರೆ ವಿವಾದ ಆಗ್ಬೋದು. ಅದೊಂದು ಸಮಾಧಿ ಇದೆ, ಸಿದ್ಧ ಸಮಾಧಿ, ಸಾಧಕ ಸಮಾಧಿ. ಅವರು ಮೋಕ್ಷ ಪಡ್ಕೊಂಡಿದ್ದಾರೆ, ನಾವು ಅಂದ್ಕೊಂಡಿದ್ದೇವೆ. ಆ ಸಮಾಧಿಯಲ್ಲಿ ಅವ್ರ ಶಕ್ತಿ ಇದೆ ಅಂತ ಭಾವಿಸ್ತೇವೆ ನಾವು. ಒಂದು ಕಡೆ ಅವರು ಮೋಕ್ಷ ಬಿಡ್ಕೊಂಡ್ರು, ಅವ್ರ ಬ್ರಹ್ಮಾಂಡಗಳು ಒಂದಾಗಿದ್ರು ಅಂತ ಅನ್ಕೋತೀವಿ. ಆದರೆ ಆ ಶಕ್ತಿ ಅದು ಇತ್ತು ಅನ್ಕೋತೀವಿ. ಈ ಪ್ರಶ್ನೆ ಹೋಗ್ಬೋದು ಅಷ್ಟೇ, ಇದಕ್ಕೆ ಉತ್ತರ ಬಿಡುವುದನ್ನು ಹೋಗಲ್ಲ. ಋಷಿಗಳು, ಮುನಿಗಳು, ಯೋಗಿಗಳು, ದಾಸರು ಅವರು ಏನೇನೆಲ್ಲ ನುಡಿದಿದ್ದಾರೋ ಅದನ್ನು ನಮ್ಮ ಜೀವನದಲ್ಲಿ ನಡೆಯಾಗಿ ಅಳವಡಿಸ್ಕೊಳ್ಳೋದು ಹೇಗೆ? ಯಾವುದು ನಮಗೆ ಒಳ್ಳೆಯದು ಅಂತ ಅನಿಸ್ತೋ